ಬರ್ತದೆ ಸುಮ್ಮನೆ ಮಿನಿಮಮ್ಮೇ ಒಂದು 15,000 ಬರ್ತದೆ. ಓಕೆ 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 1,400 ರೂಪಾಯಿ ಬೇಕು. ಬೇವಿನ ಗಿಡದ ಬೀಜ ನೀವೆಲ್ಲರೂ ನೋಡೇ ಇರ್ತೀರ, ಪ್ರತಿಯೊಬ್ಬರು ನೋಡೇ ಇರ್ತೀರಿ. ಇದು ದಕ್ಷಿಣ ಕನ್ನಡ ಭಾಳ ಹೋಗ್ತೈತಿ. ಮೊದಲೆಲ್ಲ ಸುತ್ತ ಎಲ್ಲ ಹಳ್ಳ್ಯಾಗ ಕಲೆಕ್ಟ್ ಮಾಡ್ತಿದ್ರು. ಇವೆಲ್ಲ ಹಳ್ಳ್ಯಾಗ ತಂದೀವಿ ಅಂದ್ರೆ ಈ ಸದ್ಯಕ್ಕೆ ಮಹಾರಾಷ್ಟ್ರದಿಂದ ಬಂದವು. ಪ್ರತಿಯೊಬ್ಬರು ಈ ಒಂದು ಗಿಡ ನೋಡೇ ಇರ್ತೀರಿ. ಅದು ಯಾವ ಗಿಡ ಅಂತ ಕೇಳ್ತೀರೇನ್ರಿ? ಬೇವಿನ ಗಿಡ. ಈ ಬೇವಿನ ಗಿಡದಿಂದ ನಾವು ರಸಗೊಬ್ಬರ ಮಾಡ್ಬೋದು. ಇವಾಗ ನಾನು ಎಲ್ಲಿದ್ದೀನಿ ಅಂತಂದ್ರೆ ದೇವ್ರಿಪ್ರಿ ತಾಲೂಕಿನೊಳಗೆ ಬರುವಂಥ ಕೊಂಡಗೋಲ್ ಅನ್ನೋ ಒಂದು ಗ್ರಾಮದಾಗಿದ್ದೀನಿ. ನಾನು ಹಿಂದ್ಗಡೆ ನೋಡ್ತಾ ಇದ್ದಾರಲ್ಲ, ಇವೆಲ್ಲ ಏನಂತಂದ್ರೆ ಇವು ಬೇವಿನ ಗಿಡದ ಬೀಜ. ನೀವೆಲ್ಲರೂ ನೋಡೇ ಇರ್ತೀರ, ಪ್ರತಿಯೊಬ್ಬರು ನೋಡೇ ಇರ್ತೀರಿ. ಗುರುನಾಥ್ ರೆಡ್ಡಿ ಸಿಂದಿಗೇರ ಅಂತ ಸರ್ ಹೆಸರು. ಗ್ರೂಪ್ಸ್ ಹೆಸರು ಸಿದ್ಧಲಿಂಗೇಶ್ವರ ನಿಮ್ಮ ಆರ್ಗ್ಯಾನಿಕ್ ಮರಿವಾರ. ಅಂದ್ರೆ ನಮ್ಮಲ್ಲಿ ಬೇವಿನ ಸಾವಯವ ಗೊಬ್ಬರ ರೆಡಿ ಆಗ್ತೈತಿ. ಅದೇ ಗೊಬ್ಬರ ಯಾವ ರೀತಿ ರೆಡಿ ಆಗ್ತದ, ಇವ್ರು ಹೆಂಗೆ ತೊಗೊಂಬರ್ತಾರ ಪೂರ್ತಿ ತಿಳಿಸ್ತಾ ಹೋಗ್ತಿರ್ತೀವಿ. ಸರ್ ಇವು ಎಲ್ಲಿಂದ ತೊಗೊಂಡ್ ಬಂದಿರಿ ಈಗ? ಇವೆಲ್ಲ ಹಳ್ಳ್ಯಾಗ ತಂದೀವಿ ಅಂದ್ರೆ ಈ ಸದ್ಯಕ್ಕೆ ಮಹಾರಾಷ್ಟ್ರದಿಂದ ಬಂದವು. ನಮ್ಮಲ್ಲಿ ಈಗ ಮೊದಲ ಸೀಡ್ಸ್ ಆಯ್ತಿದ್ರು ಬೀಜ. ಈಗ ಬೀಜ ಆಗಂಗಿಲ್ಲ ರೈತರು. ಯಾಕ್ರಿ? ಕಡಿಮೆ ಆಗೈತಿ. ಹೆಂಗ್ ಕಡಿಮೆ ಆಗೈತಿ ಅಂದ್ರೆ ಎಟ್ ಜೂನ್ ಟೈಮ್ನಾಗ ಮಳೆ ಆಯ್ತಂದ್ರೆ ಎಲ್ಲ ಈ ಬಿತ್ತುಣಿಕೆ ಚಲೋ ಆಯ್ತು ಅಂದ್ರೆ ಯಾರು ಅಯ್ಯಂಗಿಲ್ಲ. ಹಿಂಗಾಗಿ ಕಡಿಮೆ ಆಗಿ ಕುಷ್ಟಗಿ ಮಾರ್ಕೆಟ್ ಸಿಗ್ತೈತಿ. ಇದನ್ನ ಬಿಟ್ರೆ ನೆಕ್ಸ್ಟ್ ಏನದ ನಾವು ಮಹಾರಾಷ್ಟ್ರದಿಂದ ತರ್ಸಾಕತ್ತೀವಿ. ಮಹಾರಾಷ್ಟ್ರದಿಂದ ಮೊದಲೆಲ್ಲ ಸುತ್ತ ಎಲ್ಲ ಹಳ್ಳ್ಯಾಗ ಕಲೆಕ್ಟ್ ಮಾಡ್ತಿದ್ವಿ. ನಾವು ಹೋಗಿ ತಗೊಂಡ್ಬರ್ತಿದ್ವಿ. ಈಗ ಯಾರು ಕಲೆಕ್ಟ್ ಮಾಡಕ್ ತಯಾರಿಲ್ಲ. ಹಿಂಗಾಗಿ ಇದು ಕಾಸ್ಟ್ಲಿ ಆಗೈತಿ ಬೀಜ. ಇದು ಕಾಸ್ಟ್ಲಿ ಆಗೈತಿ ಬೀಜ. ಓಕೆ ಓಕೆ. ಇದು ಇವಾಗ 1 kg ಹೆಂಗ್ ಬೀಳ್ತೈತ್ರಿ? ಕೆಜಿ ಬೈ ತೊಗೊಬರ್ತೀವಿ? ಒಂದು ಚೀಲದ ಕೆಜಿ ಲೆಕ್ಕ ಅಂದ್ರೆ ಕ್ವಿಂಟಲ್ ಲೆಕ್ಕ ತರ್ತೀವಿ. 1 ಕ್ವಿಂಟಲ್ ಹೆಂಗ್ ಬೀಳ್ತೈತ್ರಿ ಸರ್? ಈಗೆಲ್ಲ ನಾವು ಇವಾಗ 2,200 ರೂಪಾಯಿ ತಂದ್ವಿ, 2,800 ರೂಪಾಯಿ ತಂದ್ವಿ ಕ್ವಿಂಟಲ್. ಈಗಿನ ಪ್ರೈಸ್ ಇತ್ತು. ಈಗ 2,800 ರೂಪಾಯಿ ರೇಟ್ನಾಗ ಬರೀ ಓನ್ಲಿ ಸೀಡ್ಸ್ ಸಿಗ್ತದೆ. ಇದು ಈ ಒಂದು ಫ್ಯಾಕ್ಟ್ರಿನ ಸ್ಟಾರ್ಟ್ ಮಾಡಿದಾಗ ಹೆಂಗ್ ಸಿಗ್ತಿದ್ರಿ ಸರ್? ಅವಾಗಿನ ಪ್ರೈಸ್ ಈಗ 200 ರೂಪಾಯಿಗೆ ಒಂದು ಚೀಲನೇ ಕೊಡ್ತೀರಿ. 50 kg 200 ರೂಪಾಯಿ ಚೀಲನೇ ಕೊಡ್ತಾ? 50 kg ಚೀಲ ಕೊಡ್ತೀವಿ. ಅದೇ 50 kg ಚೀಲ ತಗೋಬೇಕು. 50 kg ಚೀಲ ತಗೋಬೇಕಾದ್ರೆ ಈಗ 1,400 ರೂಪಾಯಿ ಬೇಕು. 1,400 ರೂಪಾಯಿ ಬೇಕು. ಬಾಬು ಎಷ್ಟು ಡಿಫ್ರೆನ್ಸ್. ಇದು ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು ಸರ್? ಈ 2004 2005 ಸ್ಟಾರ್ಟ್ ಆಗಿದೆ. ಅಂದ್ರೆ ಮಿನಿಮಮ್ 27 ವರ್ಷ ಐತಿ. 21 ವರ್ಷ. 21 ವರ್ಷ ಐತ್ರಿ. ಓಕೆ ಓಕೆ. 21 ವರ್ಷ ಆಯ್ತು. ಓಕೆ. ಇದು ಎಲ್ಲ ತೊಗೊಂಡ್ಬಂದು ಎಲ್ಲ ಮಹಾರಾಷ್ಟ್ರದಿಂದ ತೊಗೊಂಡ್ಬಂದ್ರಿ? ಇದು ಮಹಾರಾಷ್ಟ್ರ ಬೀಜ ಕುಷ್ಟಗಿಯಿಂದ ತಂದ್ವಿ. ಇದ್ರಾಗ ಮತ್ತೆ ಜಾತಿ, ಇದ್ರಾಗ ಮತ್ತೆ ಬೇರೆ ಬೇರೆ ಜಾತಿ ಬರ್ತವೆ ಟೋಟಲಿ. ಇಲ್ಲಿ ನೋಡ್ರಿ, ಈಗ ಬೀಜನೇ ಅದಾವ ಪೂರ್ತಿ. ಇವು ತಂದು ಒಣಗಿಸ್ಬೇಕ, ನೀರು ಹೊಡಿಬೇಕ, ಏನ್ ಮಾಡಿ? ಒಣಗಿಸಿರ್ತೀವಿ. ಒಣಗಿಸಿ ಚೀಲ ತುಂಬಿಟ್ಟಿರ್ತೀವಿ. ನೀವು ಮತ್ತೆ ಸಪ್ರೇಟ್ ಒಣಗಿಸ್ತೀರಿ. ಈಗ ಇಲ್ಲಿಂದ ಏನ್ ಮಾಡ್ತೀರಿ? ಇಲ್ಲಿ ತೊಗೊಂಡ್ ಬಂದ್ರಿ ಲಾರಿದಿಂದ ಮತ್ತೆ ಕ್ರಷಿಂಗ್ ಚಾಲು. ಇದನ್ನ ಈಗ ಒಂದು ಹಂತಂದೇನು ಪೌಡರ್ ಮಾಡ್ತೀವಿ. ಇದು ಪೌಡರ್ ಮಿಷನ್. ಇದು ಪೌಡರ್ ಮಿಷನ್ ಹೆಂಗ? ಇದು ಏನೋ ಪ್ರೊಸೆಸ್? ಈ ಸದ್ಯಕ್ಕೆ ಇದು ಪೌಡರ್ ಮಿಷನ್ ಹೆಂಗಪ್ಪ ಅಂತಂದ್ರೆ ಈಗ ಇಲ್ಲಿ ಓಕೆ 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 ಓಕೆ. ಇದು ಬಂದ್ ಮಾಡ್ತೀರೇನ್ರಿ? ಇಲ್ಲಿ ಮ್ಯಾಲ ಹಾಕಿದೀವಪ್ಪ ಅಂತಂದ್ರೆ ತಳಗ ಅಲ್ಲಿ ಏನಂದ್ರೆ ಪೌಡರ್ ಬರ್ತದೆ. ಇದ್ರ ಮ್ಯಾಗ ತಗೊಂಡ್ ಏನ್ ಮಾಡ್ತೀರಿ? ಹಾಕ್ತಾರೆ, ಲೇಬರ್ ಹಾಕ್ತಾರೆ. ಓಕೆ ಓಕೆ. ಇಲ್ಲಿ ಹಾಕಿದಾಗ ಇದು ಪೌಡರ್ ಬರ್ತದೆ. ಇದು ಓಪನ್ ಆಗ್ತೈತೆ ಏನ್ರಿ? ಇದು ಒಳಗೊಂದು ಇದು ಐತಲ್ಲ, ಓಪನ್ ಐತೆ, ಅಲ್ಲಿ ಓಪನ್ ಆಗ್ತದೆ. ಅಲ್ಲಿ ಇದು ತೆಗೆದ್ರೆ ಓಪನ್ ಆಗ್ತದೆ. ಇಲ್ಲಿಂದ ಏನಾದ್ರು ಪೌಡರ್ ಬರ್ತದೆ. ಇಲ್ಲಿಂದ ಪೌಡರ್ ಬರ್ತದೆ, ಕೆಳಗಡೆ ಪೌಡರ್ ರೆಡಿ ಆಗ್ತದೆ. ಇಲ್ಲಿಂದ ಪೌಡರ್ ರೆಡಿ ಆಗ್ತದೆ. ಇಲ್ಲಿಂದ ಇದೇನು ಪೌಡರ್? ಇವಾಗ ಇದು ಪೌಡರ್. ಇದು ಹೆಂಗ? ಇದು ಯಾರು ಒಯ್ತಾರ್ರಿ ಇದು ಪೌಡರ್ ಬಂದು? ಇದು ದಕ್ಷಿಣ ಕನ್ನಡ ಭಾಳ ಹೋಗ್ತೈತಿ. ದಕ್ಷಿಣ ಕನ್ನಡ ಹೋಗ್ತೈತಿ. ನಂಬಲ್ಲಿ ಕಡಿಮೆ. ಅಲ್ಲಿ ಎಲ್ಲ ಕಾಫಿ, ತೆಂಗ, ಅಲ್ಲಿ ಈ ಕೆಂಪು ಮಣ್ಣು ಇರೋದ್ರಿಂದ ಅಲ್ಲಿ ಬನ್ನಿ ಆಗೋ ಸಾಧ್ಯತೆಗಳು ಭಾಳ ಇರ್ತಾವ. ಇದೆಲ್ಲ ದಕ್ಷಿಣ ಕನ್ನಡ. ಮಂಗಳೂರು ಹೋಗ್ತದ. ಈಗ ಸಿರ್ಸಿ ಸೊಸೈಟಿ, ಯಲ್ಲಾಪುರ ಸೊಸೈಟಿ, ಹಿಂಗೆಲ್ಲ ಮಂಗಳೂರು ದಕ್ಷಿಣ ಕನ್ನಡ ಪೂರ್ತಿ ಬರ್ತದೆ. ಚಿಕ್ಕಮಂಗ್ಳೂರು ತನ. ಅಲ್ಲಿ ನೆಕ್ಸ್ಟ್ ಹಿಂಗೆ ಬೆಂಗಳೂರು ಹೋಗ್ತದೆ. ಬೆಂಗಳೂರದೊಳಗೆ ವಿಶೇಷ ಸೊಸೈಟಿ ಭಾಳ ಅದಾವ. ಸೊಸೈಟಿಗಳು ಹೋಗ್ತವೆ. ಅಲ್ಲಿ ಚಿಕ್ಕಬಳ್ಳಾಪುರ ಭಾಳ ಅದಾವ. ಒಂದೇ ಸೊಸೈಟಿ ಅಂತ ಅಂದ್ರೆ ಈಗ ನಮ್ಮ ಸೈಡ್ ಮಾರ್ಕೆಟ್ ಇಲ್ಲ ಸರಿ, ಭಾಳ ಕಡಿಮೆ, ರೇರ್. ಒಟ್ಟು ಟೋಟಲಿ ಭಾಳ ಕಡಿಮೆ ಯೂಸ್ ಮಾಡ್ತಾರೆ. ನಂಬಲ್ಲಿ ಇನ್ನೂ ಅದ್ರ ಬಗ್ಗೆ ಇಷ್ಟೊಂದು ಇದು ಇಲ್ಲ. ಈ ಸಾವಯವದ ಬಗ್ಗೆ ಇಲ್ಲ. ನಂಬಲ್ಲಿ ಇನ್ನೂ ಸರ್ಕಾರ ಗೊಬ್ಬರದೇ ಭಾಳ ಅದು. ಬಟ್ ಇದ್ರದ್ದು ಕಡಿಮೆ. ಅಲ್ಲಿ ಹಂಗಲ್ಲ. ಅಲ್ಲಿ ಸ್ಟಾರ್ಟ್ ಆಗಿ 20 ವರ್ಷದಿಂದ ಅಲ್ಲಿ ಚಾಲೋ ಅದು. ಬಟ್ ನಂಬಲ್ಲಿ ಇಲ್ಲ. ನಂಬಲ್ಲಿ ಈಗ ಒಯ್ಲಾತಾರ ಮೆಣಸಿನ ಗಿಡಕ್ಕೆ, ಕಬ್ಬಿಗೆ, ದ್ರಾಕ್ಷಿಗೆ ಎಷ್ಟೇ ಒಯ್ತಾರಂದ್ರು ಭಾಳ ಕಡಿಮೆ. ಇವು ಒಂದು ಚೀಲಕ್ಕೆ ಎಷ್ಟು ಬರ್ತದೆ? ಈಗ ಒಂದು ಚೀಲಕ್ಕೆ ನಾವು ಈಗ ಎಷ್ಟು 4,000 ರೂಪಾಯಿ ಕೊಡ್ತೀವಿ. ಚಲೋ ತೆಗೆದೆ ಒಂದು ಕ್ವಾಲಿಟಿ. ಇದೊಂದು ಕ್ವಾಲಿಟಿ ಇರ್ತದೆ. ಈಗ ಸದ್ಯ 2,800 ರೂಪಾಯಿ ಕೊಟ್ಟು ಬೀಜನೇ ತೊಗೊಂಡಿರ್ತೀವಿ. ಇದು 3,500 ಕೊಡ್ತೀವಿ, 4,000 ಕೊಡ್ತೀವಿ. ಹಿಂಗೆ ಎಲ್ಲ ಅಂದ್ರೆ ಇವಾಗ ನಾವು ಬೇರೆ ಬೇರೆ ಗೊಬ್ಬರ ಬರ್ತಾವೆ, ರಾಸಾಯನಿಕ ಗೊಬ್ಬರ ಬರ್ತಾವಲ್ಲ,
ಅದಕ್ಕೆ ಮತ್ತಕ್ಕೆ ಇದಕ್ಕೆ ಭಾಳ ಡಿಫ್ರೆನ್ಸ್ ಐತಲ್ರಿ ಮತ್ತು ಪ್ರೈಸ್. ಹೌದು ಭಾಳ ಡಿಫ್ರೆನ್ಸ್ ಇರುತ್ತೆ. ಇದು ಚಲೋ ತೊಗೋತೀನಿ ಅಂದ್ರೆ ಈಗ 4,000 ರೂಪಾಯಿ ರೇಟ್ನಾಗ ಕೊಡ್ತೀವಿ. 2,000 ರೂಪಾಯಿಗೆ ಒಂದು ಬ್ಯಾಗ್ ಬೀಳ್ತದೆ 50 kg. ಇದೇ ಇದ್ರೊಳಗೆ ತುಂಬಿರೇನ್ರಿ? ಹಾಂ ಇದೇ ಒಳಗೆ ತುಂಬ. ಇದೇನ್ರಿ ಇದು? ಇದು ಕೇಕ್ ಅಲ್ಲಿ ಒಳಗದಲ್ಲ, ಇದ್ರ ಒಳಗೆ. ಒಳಗೆ. ಹಾಂ ಇದು ಇಲ್ಲಿ ಪೌಡರ್ ರೆಡಿ ಆಗ್ತದೆ, ಇಲ್ಲಿ ಬರೀ ಸ್ಟೋರೇಜ್ ಮಾಡ್ತೀವಿ. ಇದು ಸ್ಟೋರೇಜ್. ಹ್ಞೂ ಓಕೆ. ಇದ್ರ ಮತ್ತೆ ಯಾವ ಬೇರೆ ಯಾವ್ದಾರು ಕೆಮಿಕಲ್ ಮಿಕ್ಸ್ ಮಾಡ್ಬೇಕಾದ್ರೆ ಈ ರೀತಿ ಆಗ್ಬೇಕಂತ? ಕೆಮಿಕಲ್ ಇಲ್ಲ. ಇನ್ನು ಯಾವುದೇ ಇದ್ದರೂ ಆಯುರ್ವೇದಿಕ್ ಅಂದರೆ ಇದನ್ನೇ ಕಲಿಯೋದು, ಸಾವಯವನೇ ಕಲಿಯೋದು. ಬಟ್ ಕೆಮಿಕಲ್ ಯಾವ ಕಲಿಯಂಗಿಲ್ಲ ಇದ್ರೊಳಗೆ. ಓಕೆ ಓಕೆ. ಲೈಟ್ ಹಚ್ಚಿದ್ರು. ದೊಡ್ಡ ದೊಡ್ಡದು ಮಷೀನ್. ಇವು 40 HP ಮೋಟ್ರ್ ಒಂದೊಂದು. 40 HP ಇದು? 40 HP ಮೋಟ್ರ್ ಇದೆ. ಎಷ್ಟು ದೊಡ್ಡದೈತಿ ಇದು? ಇಲ್ಲಿ ಇದ್ರೊಳಗೆ ಕೇಕ್ ರೆಡಿ ಆಗ್ತದೆ. ಬಟ್ ಇದ್ರೊಳಗೆ ಕೇಕ್ ರೆಡಿ ಆಗ್ತದೆ? ಹೌದು. ಓಕೆ ಓಕೆ. ಕೇಕ್ ಆಗ್ಬೇಕಾದ್ರೆ ಇದ್ರೊಳಗೆ ರೆಡಿ ಮಾಡ್ತೀವಿ. ಕರೆಂಟ್ ಬಿಲ್ ಭಾಳ ಬರ್ತಿರ್ಬೇಕು ಸರ್? ಭಾಳ ಬರ್ತದೆ. ಸುಮ್ಮನೆ ಮಿನಿಮಮ್ಮೇ ಒಂದು 15,000 ಬರ್ತದೆ. ಹಾಂ. ಯೂಸ್ ಮಾಡಲಿಲ್ಲ ಅಂದರೆ 15,000 ಬರ್ತದೆ. 15,000. ಇದು ಪ್ರೊಸೆಸ್ ಹಂಗೆ ಸರ್? ಇದಕ್ಕೆ ಏನು ಎಲ್ಲಿ ಈಗೆಲ್ಲ ಅಲ್ಲಿ ಮ್ಯಾಲೆ ಹಾಕ್ತೀವಿ. ಇದಕ್ಕೆ ಸೀಡ್ಸ್ ಇಲ್ಲಿ ಮ್ಯಾಲೆ ಬರ್ತದೆ. ಇಲ್ಲಿ ಮ್ಯಾಗ ಬರ್ತದೆ ಸೀಡ್ಸ್? ಇಲ್ಲಿ ಮ್ಯಾಲೆ ಅಲ್ಲಿ ಹಾಕ್ತೀವಿ ಅದ್ರೊಳಗೆ. ಇಲ್ಲಿ ಹೈ ಸೀಡ್ಸ್ ಪಾಸ್ ಆಗಿ ಅಲ್ಲಿ ಕೇಕ್ ರೆಡಿ ಆಗ್ತದೆ. ಅದ್ರೊಳಗೆ ಹೆಂಗೆ ಕ್ರೀಮ್ದ ಹಾಕ್ತೀರ? ಬುಟ್ಟಿಲಿ ಹಾಕ್ತೀರಿ? ಬುಟ್ಟಿಲಿ ಹಾಕ್ತಾರೆ. ಅಲ್ಲಿಂದ ಏನಾಗ್ತದೆ ಅಂದ್ರೆ ಈ ಕಡೆ ಬರ್ತದ? ಹಾಂ ಅಲ್ಲಿಂದ ಏನಂದ್ರೆ ಹಿಂಗೆ ಅದ್ರೊಳಗೆ ಹೈದು ಬಂದು ಅಲ್ಲಿ ಏನಂದ್ರೆ ಕೇಕ್ ಬರ್ತದೆ. ಇಲ್ಲಿ ಬಂದು ಇಲ್ಲಿ ಕೇಕ್ ಬರ್ತಾ ಇದೆ. ಓಕೆ. ಹಾಂ ಒಂದೊಂದು ಏರಿಯಾಗೆ ಒಂದೊಂದು ಟೈಮ್ ಸ್ಟಾರ್ಟ್ ಆಗ್ತದೆ. ಆದರೂ ನಡು ಸ್ವಲ್ಪ ಸೀಸನ್ ಕಡಿಮೆ ಇರ್ತದೆ. ಕಂಟಿನ್ಯೂಸ್ ಅಂತಲ್ಲ, ಇರ್ತದೆ. ಎನಿಮೂರು ಯಾವಾಗಲೂ ಹೆಚ್ಚಾಗಿ ಇರ್ತದೆ. ಒಂದು ತಿಂಗಳು ಕಡಿಮೆ ಆಗ್ತದೆ, ಒಂದು ತಿಂಗಳು ಹೆಚ್ಚಾಗ್ತದೆ ಅಷ್ಟೇ. ಈ ಬಿಸ್ನೆಸ್ ಮಾಡ್ಬೇಕಂತ ಯಾಕೆ ಅನ್ಕೊಂಡ್ರಿ ಸರ್ ನೀವು? ಅವಾಗ ಬೇರೆ ಬೇರೆ ಇತ್ತು 20 ವರ್ಷ ಹಿಂದ್ರಿ ಸರ್. ಅದು 20 ವರ್ಷದಿಂದ ಅಂದ್ರೆ ಅದು ಮೊದಲು ಫಸ್ಟ್ ಒಂದು ಪರಿಮಳ ಕಾರ್ಯಕ್ರಮ ಗೊತ್ತೈತಿ, ಅಲ್ಲಿ ಇನ್ನೊಂದು ನಮ್ಮೆಲ್ಲ ಐತಿ. ಅಲ್ಲೇ ಮೊದಲು ಕೆಲಸ ಮಾಡ್ತಿದ್ವಿ, ಹೊಸ ಮಂದಿ ಕಲ್ತು ಮಾಡ್ತಿದ್ವಿ ನಮ್ಮ ಅವರು. ಹೀಗಾಗಿ ಅದನ್ನು ಹಂಚ್ಕೊಂಡು ನಾವು ಮಾಡ್ಬೇಕಂತ ಒಂದು ಆಸೆ. ಅವಾಗ ಸ್ವಲ್ಪ ಬೇಡಿಕೆ ಇತ್ತಲ್ಲ, ಇವಾಗಲೂ ಬೇಡಿಕೆ ಅದ. ಆದರೂ ಸೀಡ್ಸ್ ಸಿಗ್ಲಾರ್ದಕ್ಕೆ ವರ್ಕೌಟ್ ಆಗಂಗಿಲ್ಲ. ಈಗ ನಾವು ಈ ರೇಟ್ನಾಗ ಹೇಳಿದೆ ಅಂದ್ರೆ ಈ ಸಾವಯವ ಈ ರೇಟ್ ಅಂತಂದ್ರೆ ಕಾಸ್ಟ್ಲಿ ಅನಿಸ್ತೈತೆ. ಹಿಂಗಾಗಿ ರೈತರಿಗೂ ಅಜ್ಜಿ ಅನ್ಸುತ್ತೆ. ಆದರೂ ಇಲ್ಲಿ ಜನರಿಗೆ ಸ್ವಲ್ಪ ಕಡಿಮೆ, ಅವ್ರನ್ನ ಆ ಕಡೆ ಭಾಳ. ಓಕೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗೈತೆ ಸರ್ ಈ ಒಂದು 20 ವರ್ಷ ಜರ್ನಿ? ಹೆಂಗೆ ಅನಿಸ್ತೈತೆ? ಚಲೋ. ಮೊದಲಿನ ಮಾರ್ಕೆಟ್ಗೂ ಈಗಿನ ಮಾರ್ಕೆಟ್ಗೂ ಡಿಫ್ರೆನ್ಸ್ ಅದ. ಅದು ಮಾರ್ಕೆಟ್ ಚಲೋ ಇತ್ತು. ಈ 2-3 ವರ್ಷನಾಗ ಮಾರ್ಕೆಟ್ ಡೌನ್ ಏನಾದರೂ ಕಡಿಮೆ. ಸ್ವಲ್ಪ ಅಲ್ಲಿ ಇಲ್ಲಿ ಪ್ರಾಡಕ್ಟ್ಗಳು ಆಗನೂ ಆಗ್ಯಾವ ಆಲ್ಮೋಸ್ಟ್ ಅಲ್ಲಿ. ಮೊದಲು ಹಂಗೆ ಇದ್ದಿದ್ದಿಲ್ಲ. ನಮ್ಮ ಬಿಜಾಪುರದಾಗೆ ಜಾಸ್ತಿ ಇದ್ದು, ಇಲ್ಲೇ ಹಿಂಗೆ ನಡೀತಿದ್ದು. ಈಗ ಹಂಗಲ್ಲ, ಎಲ್ಲ ಕಡೆ ಒಂದಿಷ್ಟು ಆಗ್ಯಾವ. ಹೀಗಾಗಿ ಸ್ವಲ್ಪ ಮೊದಲಿಗೆ ಈಗ 2-3 ವರ್ಷನಾಗ ಸ್ವಲ್ಪ ಕಡಿಮೆ. ಇಂಥವು ಎಷ್ಟು ಅದಾವ ರೀ ಸರ್ ಇವಾಗ ರೀಸೆಂಟ್ಲಿ? ಇಲ್ಲಿ ನಮ್ಮಲ್ಲಿ 3 ಅದಾವ. ನಿಮ್ಮಲ್ಲಿ 3 ಅದಾವ? ಓಕೆ ಓಕೆ. ಹೊಸ ನಮ್ಮ ಬ್ಲಡ್ ರಿಲೇಷನ್ ಅದಾವ 3. ನಡೀತಾವಲ್ಲ ಸರ್ ಚಲೋ? ಏನು ತೊಂದರೆ ಇಲ್ಲ, ಹೊರಗೆ ಹೋಗ್ತದಲ್ಲ. ಇಲ್ಲೇನು ಯಾವತ್ತಾದ್ರೆ ಇಷ್ಟು ದಿನದ ಯಾವ ಥರ ಲಾಸ್ ಆಗಿದೆ ಐತೇನು ಸರ್? ಲಾಸ್ ಏನಿಲ್ಲ, ಬಟ್ ಈಗ ಸ್ಲೋ ಆಗ್ಯದ. ಅದೇ ಸ್ವಲ್ಪ ಮನುಷ್ಯ ಆಗಿದೆ, ಬೇಜಾರಾಗ್ತೈತೆ. ಓಕೆ ಓಕೆ. ಇಷ್ಟಂದ್ರೆ ಮೊದಲು ಸೀಡ್ಸ್ ಸಿಗ್ತದೆ ಇಲ್ಲ. ಮೊದಲ ಸೀಡ್ಸ್ ಸಿಕ್ಕರು ಕಾಸ್ಟ್ಲಿ ಅದ. ಅದನ್ನು ಅದ್ರ ತಕ್ಕಂತೆ ನಾವು ಕೊಡ್ಬೇಕಲ್ಲ. ಇವಾಗ ಹೊಸದಾಗಿ ಇದು ಮಾಡ್ಬೇಕಂತಂದ್ರೆ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ಚಲೋ, ಅದು ಮಾಡಿದ್ರೆ ಏನು ತೊಂದರೆ ಇಲ್ಲ. ಟೋಟಲಿ ವಿಷಯ ಅಂತಂದ್ರೆ ಮಾಡಿದ್ರೆ ಏನು ತೊಂದರೆ ಇಲ್ಲ. ಚಲೋ ನಡೀತದೆ. ಯಾಕಂದ್ರೆ ಇತ್ತಿತ್ತಲಾಗಿ ಸಾವಯವ ಬಗ್ಗೆ ಎಲ್ಲರಿಗೂ ನಂಬಿಕೆ ಅದಲ್ಲ. ಫಸ್ಟ್ ಟೋಟಲಿ ಎಲ್ಲರೂ ನಂಬಿಕೆ ಮಾಡ್ಬೇಕತ್ತಾರೆ, ಈಗ ಸಾವಯವ ಹಾಕ್ಬೇಕತ್ತಾರೆ. ಆದರೂ ಏನಂದ್ರೆ ಅದೇ ಹೇಳ್ತೀನಲ್ಲ, ಸೀಡ್ಸ್ ಸಿಕ್ತಂದ್ರೆ ಏನು ತೊಂದರೆ ಇಲ್ಲ. ಕಡಿಮೆ ರೇಟ್ ಆದ್ರೆ ಯಾರಿಗಾದ್ರೂ ವರ್ಕೌಟ್ ಆಗ್ತದೆ ಮಾಡೋರು ಒಯ್ಯೋರಿಗೆ. ಓಕೆ 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 ಓಕೆ. ಸರ್ ನಿಮ್ಮ ಎಜುಕೇಷನ್ ಎಷ್ಟು ಮುಗಿದೈತೆ ರೀ? ಡಿಗ್ರಿ. ಓಕೆ ಓಕೆ. ಇದು ಸ್ಟಾರ್ಟ್ ಮಾಡಿದ್ದು ನೀವೇ ರೀ? ಇಲ್ಲ, ನಮ್ಮ ಫಾದರ್. ಇವಾಗ ಏನು ಸದ್ಯ ಅದಾರ ಒಬ್ಬರು, ಅವ್ರು ಬೆಂಗಳೂರಿಗೆ ಇರ್ತಿದ್ರು. ಅವರು ನಮ್ಮ ತಂದೆಯವ್ರು ಹೆಲ್ಪ್ ಮಾಡೋದು. ಎಲ್ಲರೂ ಗ್ರೂಪ್ ಓದಿವಿ. ನಮಗೂ ಪಾರ್ಟ್ನರ್ ನಮ್ಮ ಅಮ್ಮರು ಮೋಹನ್ ರೆಡ್ಡಿ ಅಂತ. ಸರ್ ಬಿಸ್ನೆಸ್ಸಿಗೆ ಜಾಬಿಗೆ ಏನು ಸರ್ ನಿಮ್ಮ ಡಿಫ್ರೆನ್ಸ್? ಬಿಸ್ನೆಸ್ ಮಾಡೋದು ಬೆಸ್ಟ್ ಏನು ಜಾಬ್ ಮಾಡೋದು ಬೆಸ್ಟ್ ರೀ? ಇದು ಸ್ವತಂತ್ರ. ಇದು ಸ್ವತಂತ್ರ ನಮ್ಮದು ಅನ್ನೋದು ಅಷ್ಟೇ. ಅದು ಬೇರೆ. ಅದಕ್ಕೆ ಸ್ವತಂತ್ರ ಕಡಿಮೆ ಇಲ್ಲ, ಆರಾಮಿರ್ಬೋದು. ಬಟ್ ಸ್ವತಂತ್ರ ಅಲ್ಲ, ಇದು ಸ್ವತಂತ್ರ ಅಷ್ಟೇ. ಮತ್ತು ಹೊಸದಾಗಿ ಬಿಸ್ನೆಸ್ ಮಾಡೋರು ಏನು ಟಿಪ್ಸ್ ಕೊಡ್ತೀರಿ? ಬಿಸ್ನೆಸ್ ಮಾಡೋ ದುಡಿಲಕ್ಕೆ ತಯಾರಾದ್ರೆ ಏನಿಲ್ಲ, ಎಲ್ಲನೂ ಚಲೋನೇ. ಮೊದಲು ದುಡಿಲಾಗ ಗಟ್ಟಿರ್ಬೇಕು ಅಷ್ಟೇ. ಏನು ತಪ್ಪು ಮಾಡಬಾರ್ದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದವ್ರು? ಬಿಸ್ನೆಸ್ನಾಗ ಅದೇ ಹೇಳ್ತಿಲ್ಲ, ಒಟ್ಟು ಸಮಯ ಇಲ್ಲ. ದುಡಿಬೇಕಂತ ಒಂದು ತಲಾಗಿದ್ರೆ ಬಿಸ್ನೆಸ್ ಮಾಡೋರಿಗೆ ಚಲೋನೇ ಆಗ್ತದೆ. ಬಟ್
ಬಟ್ ಅವ ದುಡಿಲಕ್ಕೆ ತಯಾರಾಗಲಿಲ್ಲ, ಬರೀ ನಾ ಮಾಡೀನಿ ಅಂದ್ರೆ ನಡೆಯಂಗಿಲ್ಲ. ಅಂಥವ್ರಿಗೆ ಮಾಡ್ತೀನಿ ಅನ್ನೋರಿಗೆ ಚಲೋ ಅದು. ಇದೇ ಅಂತಲ್ಲ, ಎಲ್ಲನೂ ಚಲೋನೇ ಅದು. ಕೊನೆಯದಾಗಿ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ಏನಂತಂದ್ರೆ ಇವತ್ತಿನ ಇದ್ರೊಳಗೆ ರಾಸಾಯನಿಕ ಗೊಬ್ಬರಕ್ಕಿಂತಲೂ ಈ ಸಾವಯವ ಗೊಬ್ಬರ ಉಪಯೋಗ ಮಾಡೋದು ಚಲೋಪ್ಪ ಅನ್ನೋದು ಒಂದು ನಮ್ಮ ಸಂದೇಶ ಟೋಟಲಿ. ಇದೇ ಅಂತಲ್ಲ, ಎಲ್ಲ ಭಾಳ ಎರೆಹುಳ ಆಯಿತು, ಭಾಳ ಬಂದಾವ ಇತ್ತಿತ್ತಲಾಗಿ. ಅದನ್ನು ಯೂಸ್ ಮಾಡೋದ್ರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ ಅಂತ ಒಂದು ವಿಷಯ. ಸ್ನೇಹಿತರೆ, ಈ ಒಂದು ಬೇವಿನ ಮರದಿಂದ ರಸಗೊಬ್ಬರ ಯಾವ ರೀತಿ ತಯಾರಾಗ್ತದೆ ಅಂತ ನೀವು ನೋಡಿದ್ರೆ ಅನ್ಕೋತೀನಿ. ಸರ್ ಭಾಳ ಚೆನ್ನಾಗಿ ವಿವರಿಸಿದ್ದಾರೆ. ಓಕೆ ಸ್ನೇಹಿತರೆ, ವಿಡಿಯೋನ ಇಷ್ಟ ಆಗಿತ್ತಂದ್ರೆ ನನ್ನೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದೇ ರೀತಿ ಹೊಸ ವಿಡಿಯೋ ಬರ್ತಿರ್ತಾವೆ. ಇವಾಗ ಪ್ರೆಸೆಂಟ್ ಎಲ್ಲಿದ್ದೀನಿ ಅಂತಂದ್ರೆ ಹಂಚಲಿ ಒಳಗೆ ಇದ್ದೀನಿ. ಹಂಚಲಿ ಒಳಗೆ ಒಬ್ರದ್ದು ಭಾಳ ಮಹಾನ್ ವ್ಯಕ್ತಿದೊಂದು ಏನೋ ಸ್ಥಳ ಅದಂತ, ಪ್ಲೇಸ್ ಅದಂತ, ಮನಿ ಅದಂತ. ನಾನು ನಿಮ್ಗೆ ತೋರಿಸ್ತೀನಿ, ವೇಟ್ ಮಾಡಿರಿ. ಇಲ್ಲಿ ಬಂದು ನೋಡ್ರಿ, ಇದೇ ನೋಡ್ರಿ, ಇದು ಏನು ಬಸ್ ಸ್ಟ್ಯಾಂಡ್ ಏನಿದು? ಬಸ್ ಸ್ಟ್ಯಾಂಡ್ ಬರ್ರಿ, ನಿಮ್ಗೆ ಒಳಗೆ ಕರ್ಕೊಂಡು ಹೋಗಿ ಮತ್ತೆ ಏನದಂತ ತೋರಿಸ್ತೀನಿ.